ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಟೊಮೆಟೊ ಈರುಳ್ಳಿ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸಾಸುವೆ, ಅಡುಗೆ ಎಣ್ಣೆ, ಉಪ್ಪು, ಅರಿಶಿನ, ಮೆಣಸಿನ ಪುಡಿ ಮತ್ತು ಹುಣಸೆ ಹಣ್ಣು. ಮೊದಲಿಗೆ 5 ಚಮಚ ಅಡುಗೆ ಎಣ್ಣೆಯನ್ನ ಈ ರೀತಿ ಹಾಕಬೇಕು. ಎಣ್ಣೆ ಕಾದ ನಂತರ ಈ ರೀತಿ 1 ಚಮಚದಲ್ಲಿ ಸಾಸಿವೆ ಕಾಳನ್ನ ಹಾಕಬೇಕು. ಇದಾದ ನಂತರ ಹೆಚ್ಚಿರುವ ಈರುಳ್ಳಿ ಜೊತೆಗೆ ಹಸಿಮೆಣಸಿನಕಾಯನ್ನ ಈ ರೀತಿ ಹಾಕಬೇಕು. ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ಸ್ವಲ್ಪ ಅರಿಶಿನವನ್ನ ಈ ರೀತಿ ಹಾಕಬೇಕು. ಹೆಚ್ಚಿರುವ ಟೊಮೆಟೊವನ್ನ ಈಗ ಹಾಕಬೇಕು. ಜೊತೆಗೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಹುಣಸೆ ಹಣ್ಣಿನ ರಸವನ್ನ ಹಾಕಬೇಕು. ಇದನ್ನ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕಂದ್ರೆ ಹೆಚ್ಚಿಗೆ ಹಾಕಿದಷ್ಟು ಹುಳಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ 2 ಚಮಚ ಮೆಣಸಿನ ಪುಡಿಯನ್ನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಕುದ್ದ ನಂತರ 1 ಸ್ಪೂನ್ನಷ್ಟು ಉಪ್ಪನ್ನ ಹಾಕಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದ್ದ ನಂತರ ತೆಂಗಿನಕಾಯನ್ನ ಹಾಕಬೇಕು. ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಬೇಕು. ಈಗ ರುಚಿಕರವಾದ ಟೊಮೆಟೊ ಈರುಳ್ಳಿ ಗೊಜ್ಜು ಸವಿಯಲು ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.